ಯುಗಾದಿ ಉತ್ಸವ ಸಮಿತಿ ಕುಮಟಾದ ವತಿಯಿಂದ ಮಂಗಳವಾರ ದಿನಾಂಕ 9/4/2024ರಂದು ಯುಗಾದಿ ಹಬ್ಬದ ಪ್ರಯುಕ್ತ ನಡೆಯುವ ವಿವಿಧ ಕಾರ್ಯಕ್ರಮಗಳ ಕುರಿತಾದ ಪತ್ರಿಕಾಗೋಷ್ಠಿಯು ಪಟ್ಟಣದ ವೈಭವ ಪ್ಯಾಲೇಸ್ನಲ್ಲಿ ನಡೆಯಿತು. 15 ವರ್ಷದಿಂದ ನಮ್ಮ ಈ ಒಂದು ಯುಗಾದಿ ಉತ್ಸವಕ್ಕೆ ತಮ್ಮ ಪತ್ರಿಕೆಗಳ ಮುಖಾಂತರ ವಿಶೇಷವಾದ ಪ್ರಚಾರ ನೀಡಿ ಸಾರ್ವಜನಿಕರು ಇದರಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದೀರಿ. ಯುಗಾದಿ ಉತ್ಸವ ಸಮಿತಿ ಕುಮಟಾದ ವತಿಯಿಂದ ಸ್ವಸ್ತಿ ಶ್ರೀ ಶಾಲಿವಾಹನ ಗತಶಕ 1946ನೇ ಕ್ರೋಧಿನಾಮ ಸಂವತ್ಸರದ ಚೈತ್ರ ಶುಕ್ರ ಪ್ರತಿಪದೆ ಮಂಗಳವಾರ ದಿನಾಂಕ 9/4/2024ರಂದು ಯುಗಾದಿ ಹಬ್ಬದ ಪ್ರಯುಕ್ತ ನಡೆಯುವ ವಿವಿಧ ಕಾರ್ಯಕ್ರಮಗಳ ಕುರಿತಾದ ಪತ್ರಿಕಾಗೋಷ್ಠಿಯು ಕುಮಟಾದ ವೈಭವ ಪ್ಯಾಲೇಸಿನಲ್ಲಿ ನಡೆಯಿತು. ಯುಗಾದಿ ಉತ್ಸವ ಸಮಿತಿ ಕುಮಟಾದ ಅಧ್ಯಕ್ಷರಾದ ಸುರೇಶ್ ಹೆಗಡೆ, ಸಂಚಾಲಕರಾದ ಮುರಳೀಧರ್ ಪ್ರಭು, ಖಜಾಂಚಿಗಳಾದ GS ಹೆಗಡೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಯಾಕೆ ಕೇಳಿದ್ರೆ ಈ ಒಂದು ಮಾಧ್ಯಮದ ಮೂಲಕವಾಗಿ ಸಮಾಜಕ್ಕೆ ಮುಗಿಸುವಂಥ ಕೆಲಸ ಆಗಬೇಕು ಹೇಳುವಂಥ ಇಲ್ಲಿ ಯಾರಿಗೂ ವೈಯಕ್ತಿಕವಾದಂಥ ಯಾವುದು ತಮ್ಮ ಪ್ರತಿಷ್ಠೆ ಪ್ರಶ್ನೆನೇ ಇಲ್ಲ. ಪ್ರತಿಯೊಬ್ಬರು ಸಮಾಜವನ್ನು ಒಳ್ಳೆಯ ದಿಕ್ಕಿನ ತೆಗೆದುಕೊಂಡು ಹೋಗಬೇಕು, ಆ ಸಮಾಜಕ್ಕೆ ಒಂದು ಗುರಿ ಕೊಡಬೇಕು ಹೇಳುವಂಥ ಉದ್ದೇಶದಿಂದ ಯುಗಾದಿ ಉತ್ಸವ ಸಮಿತಿ 15 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಇದು ಮೂಲ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಅಂತ ಹೇಳಿದ್ರೆ ಭಾರತದಲ್ಲಿ ಹೊಸ ವರ್ಷ ಅಂದರೆ ಯುಗಾದಿ. ಹಾಗಾಗಿ ಈ ಯುಗಾದಿ ದಿವಸ ಪ್ರತಿಯೊಬ್ಬರಿಗೂ ತಮ್ಮ ಮನೆಯಲ್ಲಿ ಸಾರ್ವಜನಿಕವಾಗಿ ಅವರು ಯುಗಾದಿಯನ್ನು ಹೊಸ ವರ್ಷವಾಗಿ ಆಚರಿಸಬೇಕು. ಇದರ ಮೂಲಕವಾಗಿ ನಮ್ಮತನವನ್ನು ಮೆರಿಬೇಕು. ನಾವು ಯಾರು ಹೇಳುವುದನ್ನು ನೆನಪು ಮಾಡಿಕೊಳ್ಬೇಕು. ಇಡೀ ಸಾಂಸ್ಕೃತಿಕ ಆಧಾರಿತವಾದಂಥ ಒಂದು ಕುಟುಂಬ ಆಗಬೇಕು, ವ್ಯಕ್ತಿ ಆಗಬೇಕು. ಹಾಗಾಗಿ ಈ ಥರ ಆದಾಗ ವ್ಯಕ್ತಿ, ಸಮಾಜ, ಕುಟುಂಬ ಈ ರೀತಿಯಾದಂಥ ಸಾಂಸ್ಕೃತಿಕವಾಗಿ ಸಂಸ್ಕಾರಯುತವಾಗಿ ಬೆಳೆದಾಗ ಇಡೀ ದೇಶ ಸುಭದ್ರವಾದ ಹೇಳುವಂಥ ನಂಬಿಕೆ ನಮ್ಮದು. ಅದಕ್ಕಾಗಿ ಅದರಲ್ಲಿ ಒಂದು ಭಾಗವಾಗಿ ನಾವು ಯುಗಾದಿ ಉತ್ಸವವನ್ನು ನಾವು ಪ್ರತಿ ವರ್ಷ ಈ ಥರ ಆಚರಿಸ್ತಾ ಇದ್ದೇವೆ. ಈ ಯುಗಾದಿ ಉತ್ಸವ ಈ ಸಲ ಬಸವಾನಂದ ಸ್ವಾಮೀಜಿಯವರು ಗುರು ಬಸವ ಮಹಾಮನೆ ಚನ್ನಗಿರಿ ಮನಗುಂಡಿ ಧಾರವಾಡದ ಹತ್ತಿರದಲ್ಲಿದೆ. ಅವರು ನಾವು ಪ್ರತಿ ವರ್ಷ ಹೇಗೆ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಇರುವಂಥ ಅನೇಕ ಸಮಾಜಗಳನ್ನು ಗುರುತಿಸಿ ಆ ಸಮಾಜದ ಸ್ವಾಮಿಗಳನ್ನು ಪ್ರತಿ ವರ್ಷ ಕರೆಯುವಂಥ ಒಂದು ವಾಡಿಕೆ ನಾವು ಮಾಡ್ಕೊಂಡಿದ್ರೆ ಇದರ ಅರ್ಥ ಅಂತ ಹೇಳಿದ್ರೆ ಇಡೀ ಹಿಂದೂ ಸಮಾಜ ಒಟ್ಟಾಗಿ ವಿಚಾರ ಮಾಡಬೇಕು, ಒಟ್ಟಾಗಿ ಒಂದು ಕಡೆ ಹೋಗಬೇಕು. ಈ ಸಂದೇಶವನ್ನು ಕೊಡುವಂಥ ಆಲೋಚನೆಯಿಂದ ಬೇರೆ ಬೇರೆ ಸಮಾಜದ ಸ್ವಾಮಿಗಳನ್ನು ಪ್ರತಿ ವರ್ಷ ಕರಿತಾ ಇದ್ದೀವಿ. ಈ ವರ್ಷ ನಾವು ಬಸವಾನಂದ ಸ್ವಾಮೀಜಿಯವರನ್ನು ಕರಿತಾ ಇದ್ದೇವೆ. ಅವರು ಆಯುರ್ವೇದ ತಜ್ಞರು ಹೌದು ಮತ್ತು ಒಳ್ಳೆಯ ಚಿಕಿತ್ಸಕರು ಹೌದು. ಅದು ಮಾಸತಿ ಇಲ್ಲಿ ಮಸ್ತಿಕಟ್ಟೆ ದೇವಸ್ಥಾನ ಏನೇ ಹೇಳ್ತೀವೋ ಮಾಸತಿ ದೇವಸ್ಥಾನ ಅಲ್ಲಿ 6ನೇ ತಾರೀಕಿಗೆ 4 ಗಂಟೆಗೆ ಅದು ನಡೀತಿದೆ. ಇಡೀ ಜಿಲ್ಲಾ ಮಟ್ಟದ ಒಂದು ಸ್ಪರ್ಧೆ. ಇದರ ಉದ್ದೇಶನೂ ಹಾಗೆ. ಇವತ್ತು ಯಾವ ಒಂದು ಹಿಂದೂ ಮನೆಯಲ್ಲಿ ಭಜನೆ ಮತ್ತು ಅದು ಆಗಬೇಕೋ ಮನೆಯಲ್ಲಿ ಒಟ್ಟಾಗಿ ಕೂಡಿ ಸ್ವಲ್ಪ ಹೊತ್ತಾದರೂ ಭಜನೆ ಮತ್ತು ಧ್ಯಾನವನ್ನು ಮಾಡಬೇಕು ಹೇಳೋದನ್ನು ನಾವು ಸ್ವಲ್ಪ ಮರಿತಾ ಇದ್ದೇವೆ, ಜಾಡ್ತಾ ಇದ್ದೇವೆ. ಅದನ್ನು ಇನ್ನೊಮ್ಮೆ ಪುನಃಸ್ಮರಣೆ ಮಾಡಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಭಜನೆ ಆಗಬೇಕು. ಹಾಗಾಗಿ ಇದನ್ನು ಈ ರೀತಿ 4 ವರ್ಷದಿಂದ ಮಾಡ್ತಾ ಇದೆ. ಅದರ ಒಂದು ಅಂಗವಾಗಿ ಭಜನಾ ಸ್ಪರ್ಧೆ ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ. ಇನ್ನೊಂದು ಅಂದರೆ 8ನೇ ತಾರೀಕಿಗೆ ನಾವು ಈ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಲಿಕ್ಕೆ ಯುವಕರಿಗೆ, ವಿಶೇಷವಾಗಿ ಯುವಕರಿಗೆ ನಾವು ಯಾರು, ನಮ್ಮ ಸಂಸ್ಕೃತಿ ಹೇಗಿತ್ತು, ಇವತ್ತು ಏನು ಕಳ್ಕೊಂಡಿದ್ದೇವೆ, ಏನನ್ನು ಇಟ್ಟುಕೊಳ್ಬೇಕಾಗಿದೆ ಅದನ್ನು ನೆನಪು ಮಾಡುವಂಥ ಕೆಲಸವನ್ನು ಒಂದು ಕುಮಾರಿ ಹಾರಿಕಾ ಮಂಜುನಾಥ್ ಬೆಂಗಳೂರು ಇವರಿಂದ ಭಾರತೀಯ ಸಂಸ್ಕೃತಿ ಆಧಾರಿತವಂಥ ಉಪನ್ಯಾಸ ಕುಮಟಾದ ಭವ್ಯಕ ಕಲ್ಯಾಣ ಮಂಟಪದಲ್ಲಿ 11:30ರಿಂದ 12:00ವರೆಗೆ ವಿಶೇಷವಾಗಿ ಯುವಕರಿಗೆ ಇದು ನಾವು ಒತ್ತು ಕೊಟ್ಟು ಹೇಳ್ತಾ ಇದ್ದೇವೆ. ಅನೇಕರಿಗೆ ಈಗಾಗಲೇ ಹೇಳಿದರೆ ತಾವು ಸಹ ಈ ಥರ ಹೇಳುವುದರ ಮೂಲಕವಾಗಿ ಅನೇಕರು ಬರಬೇಕು ಹೇಳುವಂಥ ಅಪೇಕ್ಷೆ ನಮ್ಮದಾಗಿದೆ. ಆಮೇಲೆ 8ನೇ ತಾರೀಕಿಗೆ ಸಂಜೆ ಹೊತ್ತಿಗೆ ಸಾಮಾನ್ಯ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಒಂದು ಮಾಬ್ ಕ್ರಿಯೇಟ್ ಆಗಬೇಕು, ಜನರಿಗೆ ಗೊತ್ತಾಗಬೇಕು. ಅದಕ್ಕಾಗಿ ನಾವು ಸಂಜೆ ಹೊತ್ತಿಗೆ ಒಂದು ಬೈಕ್ ರ್ಯಾಲಿಯನ್ನು ಇಟ್ಟುಕೊಂಡಿದ್ದೇವೆ. ಅದರ ಎಲ್ಲೆಲ್ಲಿ ಹೋಗ್ತದೆ ಅಂತ ಹೇಳೋದನ್ನು ನಾವು ಅದರಲ್ಲಿ ಬರೆದಿದ್ದೇವೆ. ಎಲ್ಲಿ ಪ್ರಾರಂಭ ಆಗುತ್ತೆ, ಎಲ್ಲಿ ಮುಕ್ತಾಯ ಆಗ್ತದೆ. ಹಾಗಾಗಿ ಸಂಜೆ 4 ಗಂಟೆಗೆ 8ನೇ ತಾರೀಕಿಗೆ ಶಾಂತಿ ಕಪರ್ಣೇಶ್ವರ ದೇವಸ್ಥಾನದಲ್ಲಿ ಪ್ರಾರಂಭ ಆಗುತ್ತೆ. ಅದು ಸಹ ಉದ್ದೇಶ ಅಂತ ಹೇಳಿದ್ರೆ ಇದರೊಳಗೆ ಬೇರೆ ಏನು ಉದ್ದೇಶ ಇಲ್ಲ, ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಯುವಕರಿಗೆ. ನಾವು ಈ ಥರ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಹೇಳುವಂಥ ಉದ್ದೇಶದಿಂದ ಒಂದು ಬೈಕ್ ರ್ಯಾಲಿಯನ್ನು ಇಟ್ಕೊಂಡಿದ್ದೇವೆ. ಆಮೇಲೆ 9ನೇ ತಾರೀಕಿಗೆ ನಾವು ಶೋಭಾಯಾತ್ರೆ, ಅದು ಹೇಳ್ತಾರೆ
ಸೊ ಇದು ಒಟ್ಟು ಉದ್ದೇಶ ಅಂತ ಹೇಳಿದ್ರೆ ಇವೆಲ್ಲ ಕಾರ್ಯಕ್ರಮ ಮಾಡುವುದರ ಮೂಲಕವಾಗಿ ನಮ್ಮ ಹಿಂದೂಗಳು ಸಮಾಜ ಒಟ್ಟಾಗಿ ವಿಚಾರ ಮಾಡಬೇಕು, ಒಟ್ಟಾಗಿ ನಡೆಯಬೇಕು, ಒಟ್ಟಾಗಿ ನಾವು ಕಾಲನ್ನು ಇಡಬೇಕು ಹೇಳುವಂಥ ಹೊಸ ವರ್ಷದಲ್ಲಿ ಒಂದು ಸಂದೇಶ ಕೊಡುವಂಥ ಕಾರ್ಯಕ್ರಮ ಯುಗಾದಿ ಉತ್ಸವ ಸಮಿತಿ. ನಾವೆಲ್ಲ ಒಂದು ಸಮಿತಿಯನ್ನು ಮಾಡಿಕೊಂಡು ಇದರಲ್ಲಿ ಅನೇಕರು ತೊಡಗಿಸ್ಕೊಂಡಿದ್ದಾರೆ. ಅನೇಕರು ಮನೆ ಮನೆಗೆ ಭೇಟಿಗೆ ಒಂದಿಷ್ಟು ಜನ ಹೋಗ್ತಾ ಇದ್ದಾರೆ, ಹೋಗಿ ನಮಗೆ ಇದಕ್ಕೆ ಹಣಕಾಸಿಗಾಗಿ ಒಂದಿಷ್ಟು ಜನ ತಿರುಗ್ತಾ ಇದ್ದಾರೆ. ಹಾಗಾಗಿ ಈಗ ತುಂಬ ಒಂದು ದೊಡ್ಡ ಸಂಘಟನೆ ಮೂಲಕವಾಗಿ ಈ ರೀತಿ ಕಾರ್ಯಕ್ರಮ ಮಾಡಿಕೊಂಡಿದೆ. ಮುಂದಿನ ಏನಾದರೂ ವಿಷಯ ಇದ್ದರೆ ಸಂಚಾಲಕರಾದಂಥ ಮುರಳೀಧರವರು ಹೇಳಿದ್ದಾರೆ. ಯುಗಾದಿ ಉತ್ಸವದ ನಿಮಿತ್ತ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಭಜನಾ ಸ್ಪರ್ಧೆಯು ಕುಮಟಾದ ನೆಲ್ಲಿಕೇರಿಯ ಶ್ರೀ ಮಹಾಸತಿ ದೇವಸ್ಥಾನದ ಸಭಾಂಗಣದಲ್ಲಿ ದಿನಾಂಕ 6/4/2024 ಶನಿವಾರ ಮಧ್ಯಾಹ್ನ 3 ಗಂಟೆಗೆ ನಡೆಯಲಿದೆ ಹಾಗೂ ದಿನಾಂಕ 8/4/2024 ಬೆಳಿಗ್ಗೆ 11:30ರಿಂದ ಕುಮಟಾದ ಮೂರೂರು ರಸ್ತೆಯಲ್ಲಿರುವ ಹವ್ಯಕ ಸಭಾಭವನದಲ್ಲಿ ರಾಜ್ಯ ಮಟ್ಟದ ಪ್ರಖರ ವಾಗ್ಮಿ ಕುಮಾರಿ ಹಾರಿಕಾ ಮಂಜುನಾಥ್ ಬೆಂಗಳೂರು ಇವರಿಂದ ಭಾರತೀಯ ಸಂಸ್ಕೃತಿ ಎಂಬ ವಿಷಯ ಕುರಿತಾದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವು ನಡೆಯಲಿದೆ. 5 ಶತಮಾನಗಳಿಂದ ನಮ್ಮ ಭಾರತೀಯರೆಲ್ಲರ ಕನಸು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠೆ ಆಗಬೇಕೆಂಬುದು ಅದು ಆಗಿದೆ. ಹೀಗಾಗಿ ನಮ್ಮ ಭಾರತೀಯರೆಲ್ಲರ ಮನಸ್ಸಲ್ಲಿ ಒಂದು ಸಂತೋಷ ತುಂಬಿದೆ, ಸಂಭ್ರಮ ಇದೆ. ಹೀಗಾಗಿ ಯುಗಾದಿ ಬರುವಾಗ ಅದನ್ನು ಸ್ವೀಕರಿಸುವಂಥ, ಆ ಸಮಾರಂಭವನ್ನು ನೋಡುವಂಥ ಉತ್ಸಾಹ ಇನ್ನೂ ಜಾಸ್ತಿ ಇದೆ. ಈಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರ್ತಾ ಇದೆ. ಆದರೆ ಈ ವರ್ಷದ ವಿಶೇಷ ಅಂದರೆ ಉತ್ಸಾಹ ನಮ್ಮೆಲ್ಲ ಭಾರತೀಯರು ಹಿಂದೂ ಸಮಾಜದಲ್ಲಿ ಅದು ತುಂಬ ಜಾಸ್ತಿ ಇದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಕಳೆದ ಅನೇಕ ವರ್ಷಗಳಿಂದ ವಿಶೇಷವಾಗಿ ಯುವಕರು ರಾಷ್ಟ್ರ ಕಾರ್ಯದಲ್ಲಿ, ದೇಶ ಕಾರ್ಯದಲ್ಲಿ, ಸಮಾಜ ಕಟ್ಟುವಲ್ಲಿ ಭಾಗವಹಿಸಬೇಕು, ಅವರೇನೋ ಬೇರೆ ಬೇರೆ ಸಂಸ್ಕೃತಿಯ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ ಅಂತ ತಿಳಿದು ನಾವು ಈ 15 ವರ್ಷದಿಂದ ಪ್ರಾರಂಭ ಮಾಡಿದ ಈ ಒಂದು ಸಂಘಟನೆ ಇವತ್ತು ಉತ್ತಮವಾಗಿ ಕಾರ್ಯ ಮಾಡ್ತಾ ಇದೆ. ಮತ್ತು ಈ ವರ್ಷದ ಯುಗಾದಿ ಉತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಹೇಳಿದಾಗ ಈ ಹಿನ್ನೆಲೆ ಇಂದು ನಮ್ಮ ಸಮಾಜದ ಭಾರತೀಯ ಸಂಸ್ಕೃತಿಯ ಉಚ್ಛ್ರಾಯ ಕಾಲದ ಈ ಒಂದು ಹಿನ್ನೆಲೆಯಲ್ಲಿ ಬಹಳ ಖುಷಿಯಿಂದ ನಾವು ಅದನ್ನು ಎದುರು ನೋಡ್ತಾ ಇದ್ದೇವೆ ಅಂತ ಹೇಳಲು ಬಯಸ್ತಾ ಇದ್ದೇನೆ. ಯುವಕರಲ್ಲಿ ಸಂಭ್ರಮ ಹೆಚ್ಚಬೇಕು, ಯುವಕರಲ್ಲಿ ಆ ಆಕ್ಟಿವಿಟಿ ಜಾಸ್ತಿ ಬರಬೇಕು, ದೇಶ ಕಟ್ಟುವ ಕಾರ್ಯದಲ್ಲಿ ಅವರು ಮುಂದಾಗಬೇಕು ಅನ್ನೋದು ಕೂಡ ನಮ್ಮ ಇಚ್ಛೆ. ಹೀಗಾಗಿ ಯುಗಾದಿ ಉತ್ಸವ ಅದಕ್ಕೆ ಪ್ರೇರಣೆ ನೀಡುವಂಥ ಕಾರ್ಯಕ್ರಮ. ನಮ್ಮ ಯುಗಾದಿ ಹಬ್ಬವನ್ನು ನಾವು ಆಚರಿಸುವುದು ಅತ್ಯಂತ ವೈಜ್ಞಾನಿಕವಾದದ್ದು. ನಿಸರ್ಗದಲ್ಲಾಗುವ ಬದಲಾವಣೆ, ಗರ್ಭದಲ್ಲಿ ಆಗುವ ಬದಲಾವಣೆ, ಇದೆಲ್ಲ ನೋಡಿ ಅತ್ಯಂತ ವೈಜ್ಞಾನಿಕವಾಗಿ ತಿಳಿದವರು ಋಷಿಮುನಿಗಳು ಇದನ್ನು ಈ ಯುಗಾದಿ ವರ್ಷದ ಆರಂಭ ಅಂತ ನಾವು ಏನು ಮಾಡಿದ್ದೇವೋ ಅದನ್ನು ನಮ್ಮ ಯುವಕರ ಮನಸ್ಸಲ್ಲಿ, ಹಿಂದೂ ಸಮಾಜದ ಎಲ್ಲವರ ಮನಸ್ಸಿನಲ್ಲಿ ಅದನ್ನು ಮುಟ್ಟಿಸೋದು ನಮ್ಮ ಕೆಲಸ. ಅದನ್ನು ನಾವು ಇಷ್ಟು ವರ್ಷ 15 ವರ್ಷಗಳಿಂದ ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಈ ವರ್ಷವೂ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಸಂಘಟಿಸಿದ್ದೇವೆ. ಈಗಾಗಲೇ ಉಳಿದ ವಿಷಯಗಳನ್ನು ಹೇಳಿದ್ರೆ ಶೋಭಾಯಾತ್ರೆಯಲ್ಲೂ ಕೂಡ ಅನೇಕ ರೀತಿಯಲ್ಲಿ ಪ್ರತಿ ವರ್ಷ ನೀವು ಶೋಭಾಯಾತ್ರೆ ನಡೆಸ್ತಾ ಇದ್ದೀವಿ. ಶೋಭಾಯಾತ್ರೆ ಒಂಥರ ಸಂಚಲನ ಇಡೀ ಊರಿನಲ್ಲಿ ಮೂಡಿಸಬೇಕು. ಪಟ್ಟಣದ ಅಮ್ಮನವರ ದೇವಸ್ಥಾನದಿಂದ ದೇವರಕ್ಕಲ ಅಮ್ಮನವರ ದೇವಸ್ಥಾನದಿಂದ ಮಧ್ಯಾಹ್ನ 3:00 ಪ್ರಾರಂಭ ಮಾಡಿ ಸಂಜೆ 7:00 ಆಗುವ ತನಕ ನಮ್ಮ ಮಣಕಿ ಗ್ರಾಮ ಮುಟ್ಟುವಂಥ ಒಂದು ಕಾರ್ಯಕ್ರಮ. ಅದು ವಿವಿಧ ವಾದ್ಯ ಇದೆಲ್ಲ ಪ್ರತಿ ವರ್ಷ ಹೇಗೆ ಸಂಘಟಿಸ್ತೀವೋ ಅದೇ ರೀತಿ ನಾವು ಅದನ್ನು ಸಂಘಟಿಸ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ತಮ್ಮ ಮೂಲಕ ಇವತ್ತು ನಮ್ಮ ಜನರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಅಂದರೆ ಆ ಶೋಭಾಯಾತ್ರೆ ಬರುವಾಗ ತಮ್ಮ ಮನೆಯ ಮುಂದೆ ರಂಗೋಲಿ ಹಾಕುವುದಾಗಲಿ, ತಳಿರು ತೋರಣಗಳಿಂದ ಶೃಂಗರಿಸುವುದಾಗಲಿ ಮಾಡಬೇಕಂದ್ರೆ ನಾನು ವಿಶೇಷವಾಗಿ ಕೇಳ್ಕೊಳ್ತೇನೆ. ಯಾಕಂದರೆ ಇದು ನಮ್ಮೆಲ್ಲರ ಹಬ್ಬ, ನಮ್ಮ ಭಾರತೀಯರೆಲ್ಲರ ಹಬ್ಬ. ಅದಕ್ಕೆ ಎಲ್ಲರೂ ತಾವು ಸಹಕರಿಸಬೇಕು. ಊರಿನಲ್ಲಿ ಒಂಥರ ಸಂಚಲನ ಆಗಬೇಕು. ಇವತ್ತು ನಮ್ಮ ಹಬ್ಬ, ಇವತ್ತು ನಾವು ಹೇಳಿದಾಗೆ ಈಗ ನಮ್ಮ ಸಂಸ್ಕೃತಿಯ ಒಂದು ಪುನರುತ್ಥಾನದ ಕಾಲ ನಮ್ಮ ಎದುರಿಗೆ ಬಂದಿದೆ. ಇವತ್ತು ವಿದೇಶಗಳಲ್ಲಿ ಕೂಡ ನಮ್ಮ ಭಾರತೀಯ ದೇವರುಗಳ ದೇವಸ್ಥಾನಗಳು, ಮರುಭೂಮಿಯ ನಾಡಲ್ಲೂ ಕೂಡ ದೇವಸ್ಥಾನ ರಾರಾಜಿಸುತ್ತಿದೆ. ಅಂಥ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಯುವಕರು ಕ್ರಿಯಾಶೀಲರಾಗಬೇಕು ಎಂಬುದು ನಮ್ಮ ಉದ್ದೇಶ. ಉಳಿದ ವಿಷಯಗಳನ್ನು ನಮ್ಮ ಹಿಂದೂ ಸಮಾಜಗಳನ್ನು ನಾವು ಗುರುತಿಸಿದ್ದೇವೆ. ಈ ವರ್ಷ ನಾವು ವಿಶೇಷವಾಗಿ ತಂಡವಾಗಿ ಹೋಗಿ ಪ್ರತಿಯೊಂದು ಸಮಾಜದ ಅಧ್ಯಕ್ಷರನ್ನ ನಾವು ಭೇಟಿಯಾಗಿದ್ದೇವೆ. ಕೆಲವೊಂದು 4-5 ದಿನ ಬಾಕಿ ಉಂಟು, 2-3 ದಿವಸ ಇದೆ, ಅದನ್ನು ನಾವು ಮುಗಿಸ್ತೇವೆ. ಯಾಕಂದರೆ ಎಲ್ಲ ಸಮಾಜ ಇದರೊಳಗೆ ಸೇರ್ಪಡೆ ಆಗಬೇಕು, ಅವರು ಬಂದು ಆಗಬೇಕು. ಇದು ಕೇವಲ ಒಂದು ಜಾತಿಯ ಒಂದು ಸಮಾಜದ ಉತ್ಸವ ಅಲ್ಲ, ಎಲ್ಲ ಹಿಂದೂಗಳೆಲ್ಲ ನಾವೆಲ್ಲ ಒಂದು ಎಂಬ ಭಾವನೆ ಬರಬೇಕಂತೇಳಿ ಎಲ್ಲರನ್ನ ಹೋಗಿ ಅವರ ಮನೆಯಲ್ಲಿ ಅವರ ಆಫೀಸಲ್ಲಿ ಕಂಡು ಅವರಿಗೆ ನಾವು ವಿಶೇಷವಾಗಿ ನಿವೇದನೆ ಮಾಡ್ಕೊಂಡಿದ್ದೇವೆ.
ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ನಮ್ಮಲ್ಲಿ ರುದ್ರಭೂಮಿ, ಹಿಂದೂ ರುದ್ರಭೂಮಿ ಯಾವ ಅವಸ್ಥೆಯಲ್ಲಿದೆ, ಯಾವ ವ್ಯವಸ್ಥೆಯಲ್ಲಿದೆ ಅಂತ ತಮಗೆ ಗೊತ್ತಿದೆ. ನಮ್ಮ ನೆರೆಯ ತಾಲೂಕುಗಳಾದ ಶ್ರೀಶೈಲ ಆಗಲಿ, ಹೊನ್ನಾವರದಾಗಲಿ ನಮಗಿಂತ ಬಹಳ ಉತ್ತಮ ವ್ಯವಸ್ಥೆ ಇದೆ. ಹೀಗಾಗಿ ಆ ಚಿಂತನೆ ಕಳೆದ 1 ವರ್ಷ ಮಾಡ್ತಾ ಇದ್ದೇವೆ. ಅದಕ್ಕೊಂದು ಈಗ ಒಂದು ಮೂರ್ತ ರೂಪ ಬರ್ತಾ ಇದೆ. ಒಂದು ಟ್ರಸ್ಟನ್ನು ನಾವು ಮಾಡಬೇಕು. ಯುಗಾದಿ ಉತ್ಸವ ಸಮಿತಿ ಇದು ಕೇವಲ ಒಂದು ಸಮಿತಿಯಾಗಿರುತ್ತೆ. ಅದು ರುದ್ರಭೂಮಿ ನಡೆಸುವುದಕ್ಕೆ ಒಂದು ಟ್ರಸ್ಟ್ ಬೇಕು ಎಂಬ ದೃಷ್ಟಿಯಿಂದ ನಾವು ಟ್ರಸ್ಟ್ ಮಾಡೋರಿದ್ದೇವೆ. ಈ ಬಹುಶಃ ಈ ಕ್ರೋಧಿನಾಮ ಸಂವತ್ಸರದಿಂದ ಅದರ ಮುಂದಿನ ಹಂತ ಪ್ರಾರಂಭವಾಗುತ್ತೆ. ಕುಮಟಾದವರಿಗೆ ಒಂದು ಉತ್ತಮ ರುದ್ರಭೂಮಿಯ ವ್ಯವಸ್ಥೆ ಮಾಡಬೇಕು ಅಂತ ಬಹಳ ಚಿಂತನೆ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ಅದಕ್ಕೆ, ಈ ವರ್ಷದಿಂದ ಅದಕ್ಕೆ ಮುನ್ನಡಿ ಇಡ್ತೀವಿ ಅಂತ ಹೇಳುವ ಸಂದೇಶವನ್ನು ತಾವು ಜನರಿಗೆ ತಿಳಿಸಬೇಕು ಅಂತ ನಾವು ಕೇಳ್ಬೋದು. ಕಳೆದ 15 ವರ್ಷ ಅತ್ಯಂತ ಯಶಸ್ವಿಯಾಗಿ ಒಂದು ಯುಗಾದಿ ಉತ್ಸವ ಸಮಿತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಿಂದೂ ಸಮಾಜದ ಒಂದು ಸಂಘಟನೆಗಾಗಿ, ಯುವಕರ ಒಂದು ಒಗ್ಗಟ್ಟಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಸಂಘಟನೆ ಮಾಡ್ತಾ ಇದ್ದೇವೆ. ಪ್ರಾರಂಭದಿಂದ ಇವತ್ತಿನವರೆಗೆ ನಮ್ಮ ಸುತ್ತಮುತ್ತಲಿನ ಕುಮಟಾ ತಾಲೂಕಿನ ಎಲ್ಲ ಜನರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಮನೆ ಮನೆಗೆ ವಿಷಯಗಳನ್ನು ಮುಟ್ಟಿಸುವ ಮುಖಾಂತರ, ಈ ಒಂದು ಜಾಗ್ರತೆಯನ್ನು ಉಂಟು ಮಾಡುವ ಮುಖಾಂತರ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾವು ವಿಶೇಷವಾಗಿ ಈ ಒಂದು ಯುಗಾದಿ ಉತ್ಸವ ಸಮಿತಿಯಿಂದ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿದೆ, ಬರೀ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ನಾವು ಜನರಿಂದ ತೆಗೆದುಕೊಂಡಂಥ ಏನು ಡೊನೇಷನ್ ಅಥವಾ ಹಣ ಏನಿದೆ, ಅದರಲ್ಲಿ ಉಳಿದಂಥ ಹಣವನ್ನು ನಾವು ಈಗಾಗಲೇ ಕೆಲವು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಉಪಯೋಗ ಮಾಡಿದ್ದೇವೆ. ವಿಶೇಷವಾಗಿ ಕೆರೆಯ ಅಭಿವೃದ್ಧಿಯನ್ನು ಮಾಡುವ ಮುಖಾಂತರ ಇರ್ಬೋದು, ಕೆಲವು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಇರ್ಬೋದು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರ ಸಂಗ್ರಹ ಮಾಡಿದಂಥ ಉಳಿದಂಥ ಹಣವನ್ನು ಅದಕ್ಕೆ ವಿನಿಯೋಗಿಸ್ತಾ ಇದ್ದೀವಿ. ಹೀಗಾಗಿ ನಮ್ಮ ಯುಗಾದಿ ಉತ್ಸವ ಸಮಿತಿಗೆ ವಿಶೇಷವಾಗಿ ಕೆಲವು ದಾನಿಗಳು ನಮಗೆ ಪ್ರತಿ ವರ್ಷ ಹಣವನ್ನು ಕೊಡ್ತಾ ಇದ್ದಾರೆ. 25,000 ಇರ್ಬೋದು, ಅಥವಾ 15 ಇರ್ಬೋದು, 10 ಇರ್ಬೋದು. ಅಂದರೆ ಮಹಾಪ್ರಾಯೋಜಕರು, ಪ್ರಾಯೋಜಕರು, ಸಹಪ್ರಾಯೋಜಕರು ಮತ್ತು ದಾನಿಗಳು, ಹೀಗೆ ಒಟ್ಟಾದಂಥ ಹಣದಲ್ಲಿ ಅಲ್ಲಿ ವಿಶೇಷವಾಗಿ ಈ ವರ್ಷವೂ ನಮಗೆ ಸ್ವಲ್ಪ ದೊಡ್ಡ ಮಟ್ಟದ ಖರ್ಚು ಬರ್ಬೋದು. ಯಾಕೆಂದರೆ ದೊಡ್ಡ ಕಾರ್ಯಕ್ರಮ ಅಂತ ಕೂಡ ಒಂದು 3,000-4,000 ಜನ ಸೇರ್ತಾರೆ ಅಂತ ಕೂಡ ಆ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಲಿಕ್ಕೆ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಜೋಡಣೆ ಮಾಡಲಿಕ್ಕೆ ಕೆಲವು ಹಣದ ಅವಶ್ಯಕತೆ ಇರುವುದರಿಂದ ನಮಗೆ ದಾನಿಗಳು ಬಹಳ ಪ್ರಮುಖವಾಗಿರುತ್ತೆ. ಈಗಾಗಲೇ ನಾವು ಅನೇಕ ದಾನಿಗಳನ್ನು ಈಗಾಗಲೇ ಸಂಗ್ರಹವನ್ನು ಮಾಡಿದ್ದೀವಿ. ಇನ್ನೂ ಅನೇಕ ಜನರನ್ನು ನಾವು ಮುಖಾಂತರ ಹಣವನ್ನು ಸಂಗ್ರಹ ಮಾಡಬೇಕಾಗಿದೆ. ಮನೆ ಮನೆ ಅಭಿಯಾನವನ್ನು ಮಾಡುವ ಮುಖಾಂತರ, ಕರಪತ್ರವನ್ನು ಮುಟ್ಟಿಸುವ ಮುಖಾಂತರ ಅವರು ಸಹ ತಮ್ಮ ಅಳುವು ಸೇವೆಯನ್ನು ಕೊಡ್ತಾ ಇದ್ದಾರೆ. ಅಂಗಡಿಯ ಒಂದು ಅಭಿಯಾನ ಆಗ್ತಾ ಇದೆ. ಹೀಗಾಗಿ ನಾವು ಜನರಲ್ಲಿ ಮತ್ತು ಪತ್ರಿಕಾ ಮಿತ್ರರಲ್ಲಿ ನಾವು ವಿನಂತಿ ಮಾಡೋದು ಅಂತ ಹೇಳಿದ್ರೆ, ಜನರಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಯುಗಾದಿ ಉತ್ಸವ ಕುಮಟಾದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಮೊದಲು ಗೊತ್ತಾಗಬೇಕು. ಅವರೆಲ್ಲ ತೊಡಗಿಸ್ಕೊಳ್ಬೇಕು. ಈ ಒಂದು ವಿಚಾರದಲ್ಲಿ ಹನುಮನ ದನದ ಸರ್ಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಏನು ನಾಳೆ ನಡೆದಿರ್ತಕ್ಕಂಥ ಭಜನಾ ಕಾರ್ಯಕ್ರಮ ಇರ್ಬೋದು, 8ನೇ ತಾರೀಕು ನಡೆದಂಥ ಹಾರಿಕಾ ಮಂಜುನಾಥ ಅವರ ಕಾರ್ಯಕ್ರಮ ಇರ್ಬೋದು, 9ಕ್ಕೆ ನಡೆದಂಥ ಯುಗಾದಿ ಉತ್ಸವದ ಸಂಪೂರ್ಣ ಕಾರ್ಯಕ್ರಮ ಇರ್ಬೋದು, ಇದನ್ನು ಯಶಸ್ವಿಗೊಳಿಸಲಿಕ್ಕೆ ನೀವೆಲ್ಲ ಸಹಕಾರವನ್ನು ಕೊಡಬೇಕು ಅಂತ ಹೇಳಿದ್ರೆ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ದಿನಾಂಕ 9/4/2024 ಮಂಗಳವಾರ ಅಪರಾಹ್ನ 4 ಗಂಟೆಯಿಂದ ಪರಮ ಪೂಜ್ಯ ಶ್ರೀ ಶ್ರೀ ಬಸವಾನಂದ ಮಹಾಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಚೆನ್ನಯ್ಯಗಿರಿ, ಮನಗುಂಡಿ, ಧಾರವಾಡ ಇವರ ದಿವ್ಯ ಉಪಸ್ಥಿತಿಯಲ್ಲಿ ವೈವಿಧ್ಯಮಯ ಸ್ತಬ್ಧ ಚಿತ್ರಗಳೊಂದಿಗೆ ಯುಗಾದಿ ಉತ್ಸವದ ಬೃಹತ್ ಶೋಭಾಯಾತ್ರೆಯು ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನ ದೇವರ ಹಕ್ಕರದಿಂದ ಪ್ರಾರಂಭವಾಗಿ ಸುಭಾಷ ರಸ್ತೆ, ರಥಬೀದಿ, ಮೂರುಕಟ್ಟೆ, ಕುಂಬೇಶ್ವರ ದೇವಸ್ಥಾನ, ವೈಭವ ಪ್ಯಾಲೇಸ್, ಶ್ರೀ ಮಹಾಸತಿ ದೇವಸ್ಥಾನದ ಮಾರ್ಗವಾಗಿ ಗಿಬ್ಬಾಯ್ಸ್ಕೂಲಿನ ಮಹಾತ್ಮ ಗಾಂಧಿ ಮೈದಾನಕ್ಕೆ ಪ್ರವೇಶಿಸಲಿದೆ. ಹಾಗೂ ಸಾಯಂಕಾಲ 7 ಗಂಟೆಯಿಂದ ಪರಮ ಪೂಜ್ಯ ಶ್ರೀ ಶ್ರೀ ಬಸವಾನಂದ ಮಹಾಸ್ವಾಮಿಗಳು, ಶ್ರೀ ಗುರುಬಸವ ಮಹಾಮನೆ, ಚೆನ್ನಯ್ಯಗಿರಿ, ಮನಗುಂಡಿ, ಧಾರವಾಡ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಯುಗಾದಿ ಉತ್ಸವದ ಸಭಾ ಕಾರ್ಯಕ್ರಮವು ನಡೆಯಲಿದೆ. ಸಭಾ ಕಾರ್ಯಕ್ರಮವು ಶಂಖನಾದ, ವೇದಘೋಷ, ಪಂಚಾಂಗ ಶ್ರವಣ, ಬೇವು ಬೆಲ್ಲ ವಿತರಣೆ, ಮಾತಾ ಪಿತೃಪೂಜೆ, ಕ್ರೋಧಿನಾಮ ಯುಗಾದಿ ಪ್ರಶಸ್ತಿ ಪ್ರದಾನ, ಶ್ರೀ ಗುರುಗಳ ಆಶೀರ್ವಚನ, ವಂದೇ ಮಾತರಂ ಮುಂತಾದ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತದೆ.
ರಾತ್ರಿ 8:30 ಗಂಟೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಯುಗಾದಿ ಉತ್ಸವದ ಶೋಭಾಯಾತ್ರೆಯು ಸಾಗಿ ಬರುವ ಮಾರ್ಗದಲ್ಲಿ ನಾಗರಿಕರು ತಮ್ಮ ತಮ್ಮ ಮನೆಗಳ ಮುಂದೆ ತಳಿರು ತೋರಣ ಹಾಗೂ ರಂಗೋಲಿಯಿಂದ ಅಲಂಕರಿಸಿ ಶೋಭಾಯಾತ್ರೆಯ ಮೆರಗನ್ನು ಹೆಚ್ಚಿಸಲು ಕೋರಲಾಗಿದೆ. ಯುಗಾದಿ ಉತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಶುಧಾ ಶಾನಭಾಗ್, ಎಸ್.ವಿ. ನಾಯಕ್, ಎಸ್.ವಿ. ಹೆಗಡೆ, ಎಂ.ಆರ್. ಭಟ್, ರೋಹಿತಾಸ ಗಾವಡಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಶ್ರೀ ಮಂಜುನಾಥ ನ್ಯೂಸ್, ಕುಮಟಾ.